21ನೇ ಶತಮಾನದಲ್ಲಿಯೂ ಜಾತೀಯತೆ ಮತ್ತು ಅಸ್ಪೃಶ್ಯತೆ ಜೀವಂತವಾಗಿರುವುದು ಅತ್ಯಂತ ಖೇದಕರ ಸಂಗತಿಯಾಗಿದೆ ಎಂದು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸುಧೀರ್ ಮುಧೋಳ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಲಿತ ಯುವಕನನ್ನು ಪ್ರೀತಿಸಿ ಮದುವೆಯಾದ ಗರ್ಭಿಣಿ ಯುವತಿಯನ್ನು ಆಕೆಯ ಹೆತ್ತವರೇ ಹತ್ಯೆ ಮಾಡಿದ ಘಟನೆ ಇಡೀ ಮಾನವ ಸಮಾಜ ತಲೆತಗ್ಗಿಸುವಂತಿದೆ ಎಂದರು. ಧಾರವಾಡ ಜಿಲ್ಲೆ ಅನ್ನೋದು ಒಂದು ವಿದ್ಯಾಕಾಶಿ. ಇಲ್ಲಿ ಸಾಂಸ್ಕೃತಿಕ ನಾಡ ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ತಮ್ಮ ಜೀವನವನ್ನು ರೂಪಿಸ್ಕೊಂಡಂಥ ಈ ಜಿಲ್ಲೆಯೊಳಗೆ ಪಕ್ಕದ ತಾಲೂಕು ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೆದಿದೆ 21ನೇ ತಾರೀಕು. ಅದು ಹೆಂಗಂದ್ರೆ ದುಃಖದ ಸಂಗತಿ. ಇರ್ತಕ್ಕಂಥ ಇನಾಮ್ ವೀರಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಒಂದು 7 ತಿಂಗಳ ಗರ್ಭಿಣಿಯನ್ನು ಅವರ ಕುಟುಂಬಸ್ಥರು ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ. ಆ ಹತ್ಯೆ ಮರ್ಯಾದೆ ಹತ್ಯೆ. ಇನ್ನೂ ನಾವು ಈ ಜಾತಿ ಅನ್ನೋ ಒಂದು ಇದ್ರಾಗ ಬಿದ್ದೇವಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂತ ಈ ಇದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಸಂವಿಧಾನ ಕೊಡ್ತಾರೆ ನಮ್ಗೆ. ಅಂಥ ಸಂವಿಧಾನವನ್ನು ಇಟ್ಕೊಂಡು ಇನ್ನೂ ನಾವು ಕೀಳು ಜಾತಿ ಮೇಳು ಜಾತಿ ಅನ್ನೋದ್ರಾಗ ಸಾಯಂತೇವೆ ಹೊರತು ಇವತ್ತು ಇಷ್ಟು ದುಃಖದ ಸಂಗತಿ ಅಂದ್ರೆ ಇರ್ತಕ್ಕಂಥ ಮಾನ್ಯ ಪಾಟೀಲ್ ಆ ಗ್ರಾಮದಲ್ಲಿ ಮಾನ್ಯ ಪಾಟೀಲ್ ಅನ್ನೋ ಒಂದು ಹೆಚ್ಚಿನ ಜಾತಿಯಲ್ಲಿ ಹುಟ್ಟಿದಂಥ ಒಂದು ಹುಡುಗಿ ವಿವೇಕಾನಂದ ದೊಡ್ಡಮನಿ ಅನ್ನೋ ದಲಿತ ಯುವಕನನ್ನ ಪ್ರೀತಿ ಮಾಡಿ ಮದುವೆ ಆದರೂ ಊರಲ್ಲಿ ಇರೋದು ಬೇಡ ಅಂತೇಳಿ ಬೇರೆ ಒಂದು ಜಿಲ್ಲೆಯಲ್ಲಿದ್ದಂಥ ಆ ವ್ಯವಸ್ಥೆ, ಆ ದಂಪತಿಗಳು ಏನೋ ಒಂದು ಶ್ರೀಮಂತ ಕಾರ್ಯಕ್ರಮ ಮಾಡ್ಕೊಂಡ್ರಾತಂತೇಳಿ ತಮ್ಮ ಊರಿಗೆ ಬಂದಾಗ 7 ತಿಂಗಳ ಗರ್ಭಿಣಿ, ಅಂಥ ಗರ್ಭಿಣಿಯನ್ನ ಅವರ ತಂದೆ, ಅವರ ಕಾಕ, ಅವರ ಅಜ್ಜ, ಅವ್ರ ರಿಲೇಷನ್ ಎಲ್ಲರೂ ಕೂಡಿ ಆ ಹುಡುಗನನ್ನ ಮತ್ತು ಆ ಹುಡುಗಿಯನ್ನ ಹತ್ಯೆ ಮಾಡಬೇಕಂತೇಳಿ ಪ್ಲಾನ್ ಮಾಡ್ಕೊಂಡು ಬಂದು ಇವತ್ತು 21ನೇ ತಾರೀಕು ಆ ಹುಡುಗಿಯನ್ನ ಬರಬರವಾಗಿ ಹತ್ಯೆ ಮಾಡಿದ್ದಾರೆ. ಅದನ್ನ ಖಂಡಿಸಿ ಇವತ್ತು ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರವಾದ ಹಾಗೂ ಜಯಕರ್ನಾಟಕ ಸಂಘಟನೆ ನಾಳೆ ಬರ್ತಕ್ಕಂಥ 26ನೇ ತಾರೀಕು 12ನೇ ತಿಂಗಳ ನಾವು ಶುಕ್ರವಾರ ದಿವಸ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಏನಂತಂದ್ರೆ ಇಂಥ ಘಟನೆ ಇನ್ನು ಮುಂದೆ ಮರುಕಳಿಸಬಾರ್ದು. ಕರ್ನಾಟಕದಾಗ ಎಷ್ಟೋ ವಿದ್ಯಾವಂತರಿದ್ದೀವಿ, ಎಷ್ಟೋ ಜನ ಇದೀವಿ, ಬಟ್ ಆದ್ರೆ ಇಂಥ ಒಂದು ಘಟನೆ ಆಗಿದ್ದು ನೋಡಿದ್ರೆ ಭಾಳ ದುಃಖ ಅನಿಸ್ತಾ ಇದೆ. ಎಂಥ ದುಃಖ ಅಂದ್ರೆ ನಾವು ಆಕ್ಚುಲಿ ಅವತ್ತು ಮಾತಾಡ್ಸಕ್ಕಂತೇಳಿ ಹಾಸ್ಪಿಟಲ್ ಹೋಗ್ತೇವಿ, ಸಿಕ್ಕವ್ರನ್ನ ಎಲ್ಲಾರನ್ನೂ ಅವ್ರು ಕಡ್ಕೊಂತ ಹೋಗ್ಯಾರಂದ್ರೆ ಅದ್ರಾಗ ಸತ್ತಂತ ಹುಡುಗಿ ಅಂದ್ರೆ ಆ ತಾಯಿ ಮಾನ್ಯ ಪಾಟೀಲ್ ಅನ್ನೋ ತಾಯಿ, ಅಕ್ಕಿ 7 ತಿಂಗಳ ಗರ್ಭಿಣಿ ಇದ್ಲು. ಅದಕ್ಕೋಸ್ಕರ ಇಷ್ಟನೇವರು ಕೂಡಿ ನಾಳೆ 26ನೇ ತಾರೀಕು ಒಂದು ಉಗ್ರವಾದ ಹೋರಾಟ ಮಾಡಬೇಕಂತ ವಿಚಾರ ಮಾಡಿದ್ದೀವಿ. ಆದ್ರೆ ಮಾಡಿದಂಥವ್ರಿಗೆ ಕಠಿಣ ಶಿಕ್ಷೆ ಸಿಗಬೇಕು. ಆ ಕಠಿಣ ಶಿಕ್ಷೆ ಅಂದ್ರೆ ಮರಣದಂಡನೆ ಆಗ್ಬೇಕು ಅವ್ರು ಅಷ್ಟೂರಿಗೆ. ಆಲ್ರೆಡಿ ಮೊನ್ನೆ 3 ಮಂದಿ ಅರೆಸ್ಟ್ ಆಗಿದ್ದಾರೆ ಇಲಾಖೆ, ನಿನ್ನೆ ಮತ್ತೆ 3 ಮಂದಿನ ಅರೆಸ್ಟ್ ಮಾಡಿದ್ದಾರೆ, ಮತ್ತೆ ಇವತ್ತಿಬ್ಬರು ಮಂದಿನ ಅರೆಸ್ಟ್ ಮಾಡಿದ್ದಾರೆ. ಟೋಟಲ್ 8 ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ನನ್ನ ಪ್ರಕಾರ 20-25 ಜನ ಇದ್ರಂತವ್ರೆ. ಅಷ್ಟೂರು ಅರೆಸ್ಟ್ ಆಗ್ಬೇಕು, ಹೋರಾಟ ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿ ತಾಲೂಕು ಇನಾಮ ವೀರಾಪುರ ಗ್ರಾಮದ ಮಾನ್ಯ ಪಾಟೀಲ ಎಂಬ ಯುವತಿ ದಲಿತ ಯುವಕ ವಿವೇಕಾನಂದ ದೊಡ್ಡಮನಿ ಅವರನ್ನು ಮದುವೆಯಾಗಿದ್ದಕ್ಕೆ ಕೋಪಗೊಂಡ ಕುಟುಂಬಸ್ಥರು ಈ ಕ್ರೂರ ಕೃತ್ಯ ಎಸಗಿದ್ದಾರೆ ಎಂದು ಆರೋಪಿಸಿದರು. ಮಾನ್ಯ ಹತ್ಯೆಯಾಗುವ ವೇಳೆ 7 ತಿಂಗಳ ಗರ್ಭಿಣಿಯಾಗಿದ್ದರು ಎಂದು ತಿಳಿಸಿದರು. ಘಟನೆಯಲ್ಲಿ ಭಾಗಿಯಾದ 18ರಿಂದ 20 ಮಂದಿ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ಪರಿಹಾರ, ರಕ್ಷಣೆ ಹಾಗೂ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಎಂದು ಡಿಎಸ್ಎಸ್ ಮುಖಂಡ ಲಕ್ಷ್ಮಣ ದೊಡ್ಡಮನಿ ಒತ್ತಾಯಿಸಿದರು. ಬೇರೆ ಎಲ್ಲೇ ವಾಸವಾಗಿದ್ದುಕೊಂಡ ಬದುಕ ಸಾಗಿಸ್ರಿ. ಅಕಸ್ಮಾತ್ ಪೊಲೀಸ್ ರಕ್ಷಣೆ ಬೇಕಾದಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ವತಃ ಅವ್ರು ತಮ್ಮ ಸೆಲ್ ನಂಬರನ್ನು ಹುಡುಗಕ್ಕೆ ಕೊಟ್ಟು ಕಳಿಸಿದ್ರು. ಯಾಕಂದ್ರೆ ಆ ಹುಡುಗನ ಲಗ್ನ ಮಾಡಿದವರು ನಾವು ಜೂನ್ ತಿಂಗಳೊಳಗೆ ಇಬ್ಬರು ಪ್ರೀತಿ ಮದುವೆ ಆಗಿದ್ರು. ಅವೊಬ್ಬ ಕರಾಟೆ ಪಟು ಹುಡುಗ. ಆ ಕರಾಟೆ ಪಟು ಇದ್ದ ತಕ್ಷಣ ಅವರ ಒಂದು ಪ್ರಯೋಗವನ್ನು ನೋಡಿ ಮೆಚ್ಚಿ
ಆ ಹುಡುಗಿ ನಮ್ಮೂರು ಅಂತ ಹುಡುಗ ಅದಾನ ಅಂತ ತಿಳ್ಕೊಂಡು ಅವತ್ತಿಂದ ಅವನ ಮ್ಯಾಗ ಮನಸ್ಸು ಮಾಡಿಕೊಂಡು ಅವನ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಫೋನ್ ಮಾಡಿ ಅವನ್ನ ಲವ್ ಮಾಡ್ಕೊತ ಹೋದರು. ಕಡೆಗೆ ಹಿರಿಯರಿಗೂ ಗೊತ್ತಾಯಿತು, ಆ ಹುಡುಗನ ತಂದೆ ತಾಯಿ ಗೊತ್ತಾಗಿ ಹುಡುಗಿ ಮನೆಯವ್ರಿಗೂ ತಿಳಿಸಿದ್ರು ಅವರು. ನೋಡ್ರಿ, ಮತ್ತು ನಿಮ್ಮ ದೃಷ್ಟಿಯೊಳಗೆ ನಾವು ಕೆಳಗಿನವರು, ನೀವು ದೊಡ್ಡ ಗೌಡ್ರು, ಊರು ಗೌಡ್ರು, ಅದಕ್ಕೆ ನಿಮ್ಮ ಮಗಳು ನೀವು ಹೆಣ್ಣಾರ ಮಾಡಿ ಉಳಿಸ್ಕೊಡ್ರಿ ಮತ್ತು ಬಿಡುಗಡೆ ಮಾಡ್ರಿ ಅಂತೇಳಿ ಹುಡುಗನ ಹುಬ್ಬಳ್ಳಿಯಲ್ಲಿ ಏನೋ ಒಂದು ಕಾಲೇಜಿನಲ್ಲಿ ಓದ್ತಿದ್ದ, ಅಲ್ಲಿಂದ ತಂದು ದಾಳ ಹಾಸ್ಟೆಲ್ನಲ್ಲಿ ಇಟ್ಟರು. ಆದರೂ ಆ ಹುಡುಗಿ ಮಾತ್ರ ಸತತವಾಗಿ ಬಿಡಲೇ ಇಲ್ಲ. ಕೊನೆಗೆ ಜೂನ್ ತಿಂಗಳಲ್ಲಿ ನಮ್ಮನ್ನು ಸಂಪರ್ಕ ಮಾಡಿದರು. ದಲಿತ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿಗೆ ಸಂಪರ್ಕ ಮಾಡಿದಾಗ ನಾವು ಅವರನ್ನು ಪೊಲೀಸ್ ರಕ್ಷಣೆ ಒಳಗೆ ಕರ್ಕೊಂಡು ಹುಬ್ಬಳ್ಳಿ ಗ್ರಾಮೀಣ ಸ್ಟೇಷನ್ಗೆ ಹೋಗಿದ್ವಿ. ಅಲ್ಲಿ ಒಂದು ದಿವಸ ಪೂರ್ತಿ ನಿರಂತರ ಮುರುಗೇಶ್ ಚಿನ್ನನವ್ರ ಸಾಹೇಬರು ನಾವು ಕೂಡಿ ಅದು ಏನಾದರೂ ಮಾಡಿ ಬೇರೆ ಬೇರೆನೇ ಮಾಡೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವ್ರ ತಂದೆ ತಾಯಿಗಳನ್ನ ಕರೆಸಿ ಎದ್ರಾ ಬದ್ರ ವಿಚಾರಣೆ ಮಾಡಿ ಕೌನ್ಸಿಲಿಂಗ್ ಮಾಡಿದ್ರೆ ಏನು ಮಾಡೋದು, ಸಂಜೆ ತನಕ ಆ ಹುಡುಗಿ ಮಾತ್ರ ಒಪ್ಪಲಿಲ್ಲ. ನಾನು ನಿಮ್ಮನ್ನೇ ಮದುವೆ ಆಗ್ತೇನೆ, ನಿಮ್ಮ ಜೊತೆ ಬದುಕ್ತೇನೆ ಅಂತ ತಿಳ್ಕೊಂಡು ತನ್ನ ದೃಢ ನಿರ್ಧಾರವನ್ನು ಪ್ರಕಟಿಸಿದಾಗ ಅನಿವಾರ್ಯವಾಗಿ ಎಲ್ಲರೂ ಕೂಡಿ ಅಲ್ಲಿಂದ ಡಿಸ್ಪರ್ಸ್ ಆಗಿ ಮುಂದೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಹಾವೇರಿ ಒಳಗೆ ವಾಸವಾಗಿದ್ದರು. ಅಲ್ಲಿ ಹೋಗಿ ಇವ್ರು ಕಿರಿಕಿರಿ ಮಾಡ್ಕೊತ ಇದ್ರು. ಅವಾಗ ಬಂದು SP ಸಾಹೇಬ್ರಿಗೆ ಹೇಳಿದ್ವಿ, ಹಿಂಗೆ ಅಲ್ಲಿ ಹೋದಲ್ಲೇ ಬಂದಾಗ ಅವ್ರು ಇದ್ದಲ್ಲಿ ಬಂದು ಹಿಂಗೆಲ್ಲ ತೊಂದರೆ ಮಾಡಕತ್ತವ್ರು, ಯಾವುದೇ ಕಾರಣದಾಗ ಏನು ಬೇಕಾದರೂ ಆಗೋ ಸಾಧ್ಯತೆ ಐತೆ ಅಂತ ಹೇಳಿದಾಗ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಫೋನ್ ಮಾಡಿ ಹೇಳಿದರು. ಇಲ್ಲಿ ಅಲ್ಲಿಂದ ಬಿಟ್ಟು ಇಲ್ಲಿ ಶಿವಮೊಗ್ಗಕ್ಕೆ ವಾಸವಾಗಿದ್ರು, ಅಲ್ಲಿಯೂ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಿದ್ರು. ಈಗ 7 ತಿಂಗಳ ನಂತರ ಸೀಮಂತಕರೆ ಮಾಡ್ಕೋ ಉದ್ದೇಶದಿಂದ ಗ್ರಾಮಕ್ಕೆ ಬಂದರು. ಒಂದು ವಾರ ಆಗಿತ್ತು. ಆ ಒಂದು ವಾರದೊಳಗೆ ಅವರ ಒಂದು ಮನಸ್ಥಿತಿ ಅಂದ್ರೆ ಇವರು ಈ ಕುಟುಂಬವನ್ನು ಸರ್ವನಾಶ ಮಾಡೋಣ ಒಂದು ಪ್ಲ್ಯಾನನ್ನು ಮಾಡಿ ಯೋಜನೆ ಹಾಕಿ ಸರ್ವನಾಶ ಮಾಡೋ ಕಾರಣದಿಂದ ಏನು ಮಾಡಿದ್ರು, 21ನೇ ತಾರೀಕು ದಿವಸ ಮೊದಲು ಆ ಹುಡುಗನ ತಂದೆ ಮೇಲೆ ಟ್ರಾಕ್ಟರ್ ಹಾರಿಸಿ ಕೊಲ್ಲಕ್ಕೆ ಪ್ರಯತ್ನ ಮಾಡಿದ್ರು. ಅವ್ನು ಹೇಗೋ ಬಚಾವಾಗಿ ಕಬ್ಬಿನ ಪಡ ಅಲ್ಲಿ ಇಲ್ಲಿ ಹಾದು ಇಲ್ಲೇ ಒಂದು ಚೆನ್ನಾಪುರ ಒಂದು ಗ್ರಾಮದೊಳಗೆ ನಿಂತಿದ್ದ, ತಪ್ಪಿಸ್ಕೊಂಡ. ನಂತರ ಹುಡುಗನ ಬೆನ್ನು ಹತ್ತಿದ್ರು, ಬಡ್ಲಿ ಅದು ತೊಗೊಂಡ. ಅವನು ತಪ್ಪಿಸ್ಕೊಂಡು ಓಡಿ ಹುಬ್ಬಳ್ಳಿ ಗ್ರಾಮೀಣ ಸ್ಟೇಷನ್ಗೆ ಬಂದರು. ಆವತ್ತಿನ ದಿವಸ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ದಾಗ ನಾವು ಅಲ್ಲೇ ಇದ್ವಿ. ಅಕಸ್ಮಾತ್ ಓಡಿ ಬಂದಾಗ ಕೇಳಿದಾಗ ನಮ್ಗೆ ವಿಷಯ ಗೊತ್ತಾಯ್ತು. ವಿಷಯ ಗೊತ್ತಾದ ತಕ್ಷಣ ನಾವು ಪೊಲೀಸ್ ಇಲಾಖೆಗೆ ಹೇಳಿದ್ವಿ. ಚಿನ್ನನವ್ರು ಹೊರಗೆ ಇದ್ದರು. ಆ ಘಟನೆ ಸುದ್ದಿ ತಿಳಿದ ತಕ್ಷಣವೇ ಅವ್ರು ಹೋಗಿದ್ದಾರೆ. ಅವ್ರು ಹೋಗುವ ಅಷ್ಟು ಒಳಗಾಗೆ ಈ ಗಂಡಸರು ಯಾರು ಸಿಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮನೆ ಒಳಗೆ ನುಗ್ಗಿದರು. ಮನೆ ಒಳಗೆ ನುಗ್ಗಿ ಅಲ್ಲಿ CC ಕ್ಯಾಮ್ರಾ ಕೂಡ ಇದೆ. ಮನೆ ಒಳಗೆ ನುಗ್ಗಿ ಆ ತನ್ನ ಮಗಳ ತನ್ನ ಕರಳು ಕುಡಿ ಅನ್ನೋದನ್ನು ಯೋಚನೆ ಮಾಡಲ್ದ ಅದು ಎಂಥ ಅವರ ಕಟುಕ ಮನಸ್ಸೈತೆ ಅನ್ನೋದು ಇಲ್ಲಿ ವ್ಯಕ್ತ ಆಗ್ತೈತಿ. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 26ರಂದು ಬೆಳಗ್ಗೆ 11:30ರಲ್ಲಿ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರವಾದ ಹಾಗೂ ಜೈ ಕರ್ನಾಟಕ ಸಂಘಟನೆಗಳು ಜಂಟಿಯಾಗಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಿವೆ ಎಂದು ತಿಳಿಸಲಾಯಿತು.